ಗುಡಿಬಂಡೆ ತಾಲೂಕಿನ ಕೊಂಡಾವಲಹಳ್ಳಿಯ ಪ್ರಶಾಂತ್ ರಾಜ್ ಮತ್ತು ಲಕ್ಷ್ಮೀನಾರಾಯಣಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಡ್ಡು ಮರವೇನಹಳ್ಳಿಯ ಸರ್ವೆ ನಂಬರ್ 2ರಲ್ಲಿ 16 ಗುಂಟೆ ಜಮೀನಿಗೆ ಸಂಬಂಧಿಸಿ ದಾಖಲೆಗಳಿದ್ದರೂ ಆ ಜಮೀನಿಗೆ ವಾರಸುದಾರರು ಇಲ್ಲ ಎಂದು ಸುಳ್ಳು ದಾಖಲೆಗಳನ್ನು ತಾಲೂಕು ಕಚೇರಿಯಲ್ಲಿ ಸೃಷ್ಟಿ ಮಾಡಿ ಅಕ್ರಮ ಖಾತೆ ಮಾಡಿ ಮೂಲ ಜಮೀನಿನವರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. 16 ಗುಂಟೆ ಜಮೀನಿನ ಮೂಲ ವಾರಸುದಾರರು ನಾವು ಆಗಿದ್ದು, ನಮ್ಮನ್ನು ಯಾಮಾರಿಸಿ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳು ಬೇರೆಯವರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಇತ್ತೀಚೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಪಹಣಿ ಪಡೆದಾಗ ಬೇರೆಯವರ ಹೆಸರಿನಲ್ಲಿ ಪಹಣಿ ಬಂದಿರುವುದು ಕಂಡು ಆತಂಕಗೊಂಡು ತಹಸೀಲ್ದಾರ್ ಬಳಿ ವಿಚಾರಿಸಿದರೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಳಲು ತೋಡಿಕೊಂಡರು. ತಹಸೀಲ್ದಾರ್ ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ ಕೆಲಸ ಮಾಡುವ ನಾಗರಾಜು ಎಂಬುವವರು ತಮ್ಮ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಕೊಂಡಿದ್ದಾರೆ. ಈ ನಾಗರಾಜು ಮೇಲೆ ಹಾಗೂ ಪಹಣಿಯಲ್ಲಿ ಹೆಸರು ಬದಲಾವಣೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ನ್ಯಾಯಕ್ಕಾಗಿ ಲೋಕಾಯುಕ್ತರು, ಜಿಲ್ಲಾಧಿಕಾರಿಗಳ ಕಚೇರಿ ಸೇರಿದಂತೆ ಇತರೆ ಕಚೇರಿಗಳಿಗೆ ಭೇಟಿ ನೀಡಿ ನ್ಯಾಯ ದೊರಕಿಸಿಕೊಡಲು ಮೊರೆ ಹೋಗುವುದಾಗಿ ಪ್ರಶಾಂತ್ ರಾಜ್, ಲಕ್ಷ್ಮೀನಾರಾಯಣಪ್ಪ ತಿಳಿಸಿದರು. ಪ್ರಶಾಂತ್ ರಾಜ್ ಅಂತ ಕೊಂಡಾವಲಹಳ್ಳಿ ದಪ್ಪರ್ತಿ ಗ್ರಾಮ ಪಂಚಾಯತಿ ಕಸಬಾ ಹೋಬಳಿ. ಅದರಲ್ಲಿ ಕೊಂಡಾವಲಹಳ್ಳಿಯಲ್ಲಿ ಬಂದು ಜ್ಞಾತಪ್ಪ ಚೌಡಮ್ಮ, ನಮ್ಮ ತಾತ ಮತ್ತೆ ನಮ್ಮ ಅಜ್ಜಿ ಅವರು, ಅವ್ರಿಗೆ ಒಟ್ಟು 6 ಜನ ಮಕ್ಕಳು. ಅದರಲ್ಲಿ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಅದರಲ್ಲಿ ಮೊದಲನೇ ಅವ್ರು ಬಂದು KJ ಜಯರಾಮಪ್ಪ ಅಂತ, ಎರಡನೇ ಅವ್ರು ಬಂದು ಸರಸ್ವತಮ್ಮ ಅಂತ, ಮೂರನೇ ಅವ್ರು ಬಂದು ರತ್ನಮ್ಮ, ನಾಲ್ಕನೇ ಅವ್ರು ಬಂದು ಲಕ್ಷ್ಮಣಪ್ಪ, 5ನೇ ಅವ್ರು ಬಂದು ಅಶ್ವತ್ಥಪ್ಪ, 6ನೇ ಅವ್ರು ಬಂದು ಕಲಾವತಿ ಅಂತ. ಇಷ್ಟು ಜನ. ಇದರಲ್ಲಿ ಮೊದಲನೇ ಬಂದು ಜಯರಾಮಪ್ಪ ಇದಾರಲ್ಲ, ಅವ್ರ ಮಗ ಯಾರು ನಾಗರಾಜ್ ರೆಕಾರ್ಡ್ ರೂಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಮಾಡಿರೋ ಕೆಲಸನೇ ಇದೆಲ್ಲ. ಅವರೇ ಇದಕ್ಕೆಲ್ಲ ಮೂಲ ಕಾರಣ. ಕೇಳಿದ್ರೆ ನನಗ್ ಗೊತ್ತಿಲ್ಲ, ನಾವು ಅಪ್ಪ ಮಾಡ್ಕೊಂಡಿರೋದು ಅಂತ ಸುಮ್ನೆ ಏನೋ ಒಂದು ನೆಪ ಹೊಡ್ಕೊಡ್ತಾರೆ ಸರ್. ಎಲ್ಲ ಸುಳ್ಳು ವಂಶರಕ್ಷೆ ನೋಡಿ ಸರ್. ಇಲ್ಲಿ ತೋರಿಸ್ರಲ್ಲ 5 ಜನ ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಇದ್ರಲ್ಲಿ ನೋಡಿ ಈ ರೆಕಾರ್ಡ್ ಅಲ್ಲಿ ಕೊಟ್ಟಿರೋದು. ಅವರು ರೆಕಾರ್ಡ್ ಅಲ್ಲಿ ಕೊಟ್ಟಿರೋದು ಏನ್ ಕೊಟ್ಟರು ನೋಡಿ. ಈ ಮೇಲ್ಕಂಡ ವಿಳಾಸ ಕಾಯಂ ವಿಳಾಸಿಯಾಗಿದ್ದು, ಈ ಕೆಳಕಂಡಂತೆ ನಮ್ಮ ಕುಟುಂಬ ವಂಶವೃಕ್ಷವಾಗಿದ್ದು ಇದು ಸತ್ಯವಾಗಿರುತ್ತದೆ. ಈ ಕೆಳಕಂಡ ಹೇಳಿಕೆ ಸದಸ್ಯರು ಬಿಟ್ಟು ಬೇರೆ ಯಾರು ನಮ್ಮ ಕುಟುಂಬದ ಸದಸ್ಯರು ಯಾರು ಇರುವುದಿಲ್ಲ. ಈ ಕೆಳಕಂಡ ವಂಶವೃಕ್ಷವು ಸತ್ಯವಾಗಿರುತ್ತದೆ. ಏನಂತ ಹಾಕೋರೆ, ವಂಶವೃಕ್ಷ ಯಾರ್ಯಾರಿದ್ದಾರೆ? ವಂಶವೃಕ್ಷ ಬಂದು ಜ್ಞಾತಪ್ಪ ಪೌತಿ, ಅವರು ಮರಣ ಹೊಂದಿದ್ದಾರೆ. ಚೌಡಮ್ಮ ಇದಾರೆ, ಇನ್ನು 80 ವರ್ಷ ಇದಾರೆ ಅವರು. ಅವ್ರ ಮಗ ಬಂದು ಜಯರಾಮಪ್ಪ KN, ಹೆಂಡತಿ ಭಾಗ್ಯಮ್ಮ. ಇವ್ರೊಬ್ಬರದೇ ಮಾತ್ರ ತೋರ್ಸವ್ರೆ ವಂಶವೃಕ್ಷದಲ್ಲಿ. ವಿತ್ ನೋಡ್ರಿ, ಎಲ್ಲ ಲಾಯರ್ಸ್ದು ನೋಡ್ರಿ, ಎಲ್ಲ ಮಾಡ್ಸವ್ರೆ. ಎಲ್ಲ ಸುಳ್ಳು ದಾಖಲೆಗಳು ನೋಡಿ ಸರ್. ಅದು ಬಿಟ್ರೆ ಸೈನ್ ಹಾಕಿವ್ರು ಯಾರೋ, ಇದು ಸಾಕ್ಷಿ ಸೈನ್ಗಳು. ಇದ್ರಲ್ಲಿ ಯಾರಂತಾನೆ ಗೊತ್ತಾಗ್ತಿಲ್ಲ, ಸುಮ್ನೆ ಹೆಸರು ಸುಳ್ಳು ಅಂತ ಹೇಳಿದ್ರೆ. ರೆಕಾರ್ಡ್ ರೂಮ್ ಅಲ್ಲಿ ಇರೋ ನಾಗರಾಜ್ನ ಕರೆದ್ರು, ಅವ್ರಿಗೇನು ಬುದ್ಧಿವಾದ ಹೇಳಿದ್ರು ರೂಮಲ್ಲಿ. ನಮ್ ನಾಚೆ ಕಲ್ಸ್ಬಿಟ್ಟು ಅವ್ರಿಗೇನು ಬುದ್ಧಿವಾದ ಹೇಳಿದ್ರು ಸ್ವಲ್ಪ ಹೊತ್ತು. ಅದಾದ್ಮೇಲೆ ಮತ್ತೆ ನಮ್ಗೆ ರೆಕಾರ್ಡ್ ಕೊಡಿಸಿದ್ರು. ಸ್ವತಃ ಅವರೇ ರೆಕಾರ್ಡ್ ಕೊಡಿಸಿದ್ರು ಸರ್. ರೆಕಾರ್ಡ್ಸ್ ತಗೊಂಡೆಲ್ಲ ಒಂದು 5-6 ದಿನ ಆಯ್ತು ಸರ್ ಅಷ್ಟೇ. ಈಗಿರೋ ತಹಸೀಲ್ದಾರೇ ಕೊಡಿಸಿದ್ ನಮ್ಗೆ. ಬಟ್ ಇದಾಗಿರೋ ಅಕ್ರಮ ಬಂದು ತಹಸೀಲ್ದಾರ್ ಮನೀಷಾ ಮೇಡಮ್ ಅವರು ಪೀರಿಯಡ್ ಅಲ್ಲಿ ಆಗಿರೋ ಅಕ್ರಮ ಇದು. ಅವ್ರ ಪೀರಿಯಡ್ ಅಲ್ಲಿ ಆಗಿರೋದು ಇದು. ಬಟ್ ನಮ್ ಸಿಗ್ಬತ್ತುಲ್ಲ ಸಾಹೇಬ್ರು ಇದು ರೆಕಾರ್ಡ್ ಕೊಡಿಸಿದ್ರು ನಮ್ಗೆ. ಅದು ಬಿಟ್ರೆ ಬೇರೆ ಏನು ಕ್ರಮ ತಗೊಂಡಿಲ್ಲ ಸರ್. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.